ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿವಸ 2028ಕ್ಕೆ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಇಲ್ಲ. ಯಾರು ನಾನು ವಿಧಾನಸಭೆದಾಗ ಮಾತಾಡಿದ್ದೀನಿ ಅವಾಗ ಪಾಪ ನಾನು ಇವತ್ತು ಯುಟಿ ಖಾದರ್ನ ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾ ಮಾತಾಡುವಾಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಟ್ಟವ್ರ ಬಗ್ಗೆ ನಾನು ಬೈತಾ ಇದ್ದೆ. ಅವರ ತಾಯಿಗಂಡು ನನ್ನ ಮಕ್ಕಳು ಹರಾಮ್ಕೋರು ಅಂತ ಮಾತಾಡುವಾಗ ನಮ್ಮ ಬಸವರಾಜ ರಾಯರೆಡ್ಡಿ ಅಬ್ಜೆಕ್ಷನ್ ಮಾಡಿದ್ರು. ಏನಂತೇಳಿ ಯತ್ನಾಳ್ರಿ ಹಿಂಗೆಲ್ಲ ಬೈಬಾರ್ದು ಅಂತ. ಅವಾಗ ಯುಟಿ ಖಾದರ್ ಹೇಳಿದ್ರು, ಯತ್ನಾಳರ ಸಂಪೂರ್ಣ ನಾನು ಅದು ಅವಕಾಶ ಕೊಟ್ಟಿನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈತಾರೋ ಬಯಲಾಕತ್ತೇಳಿ. ಒಬ್ಬ ಸ್ಪೀಕರ್ ಯುಟಿ ಖಾದರ್ ಅದನ್ನ ನನ್ನ ಪರವಾನಗಿ ಕೊಡ್ತಾರ, ನಮ್ಮೊಬ್ಬ ಹಿಂದೂ ವಿರೋಧ ಮಾಡ್ತಾನೆ. ಈ ಹಿಂದೂಗಳೊಳಗೆ ಕೆಲವೊಂದು ಕಚಡ ನನ್ನ ಮಕ್ಕಳದಾರ, ಆ ಕಡೆ ಇಲ್ಲ ಈ ಕಡೆ ಎಲ್ಲ ನಾಟಕ ಮಾಡ್ತಾರೆ. ನಾ ನಾಟಕ ಮಾಡುದಿಲ್ಲ. ಏನಿದ್ರು ಮಾನ್ಯ ಸಿದ್ದರಾಮಯ್ಯ ಅಂದ್ರು, ಮಿಸ್ಟರ್ ಯತ್ನಾಳ್ ಎಕ್ಸ್ಪೆಲ್ ಆಗಿದೆ ಮಾತಾಡ್ತಕ್ಕದ್ದಲ್ಲ ಅಂದ್ರು. ನಾ ಹೇಳ್ದೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಸಿದ್ದರಾಮಯ್ಯ ಗೊತ್ತಾಗ್ಲಿಲ್ಲ, 3 ಸಲ ಹೇಳಿದೆ. ಹೌದು, ಹಾಗಾದ್ರೆ ಯತ್ನಾಳ್ ನಿಮ್ಗೆ ಟೋಪಿ ಹಾಕೋರು ಓಟ್ ಹಾಕ್ಬೇಡ ಅಂತ ಹೇಳಿ ನಾ ಅಂದೀನಿ. ಅದಕ್ಕೆ ನಾವೆಲ್ಲ ಬಂದೀವಿ ಅಂದ್ರೆ ಕರ್ನಾಟಕದಲ್ಲಿ ಮುಂದಿನ ಸಲ ಸರ್ಕಾರ ಯಾರ್ದು? ಎಲ್ಲರೂ ಒಂದ್ ಸೈಡ್. ಈಗ ಏನು ಗ್ಯಾರಂಟಿ ಕೊಡ್ತಾರೆ ಎಲ್ಲ ತಗೋರಿ. 28ಕ್ಕೆ ಅವ್ರ ಗ್ಯಾರಂಟಿ ಮುಗಿಸೋದ, ನಮ್ಮ ಗ್ಯಾರಂಟಿ ಚಾಲು ಆಗೋದದ. ಅವರೇನು ಅವ್ರ ಅಪ್ಪನ ಮನೆಯಿಂದ ಕೊಡುವುದಿಲ್ಲ. ನಿಮಗೆ 1,15,000 ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ನಾ ಹೇಳ್ದೆ ಸಿದ್ದರಾಮಯ್ಯ ಮಾನ್ಯ ಬಜೆಟ್ ಮ್ಯಾಗ ಅಲ್ಲ ಸಿದ್ದರಾಮಯ್ಯನವ್ರೆ, ಈಗ 1,15,000 ಕೋಟಿ ಮಾಡಿರಿ. ಪಾಪ ವಾಲ್ಮೀಕಿದು 184 ಕೋಟಿ ಇದ್ದಿದ್ದಿಂದಿರಿ ದಲಿತರು ನಾಚಿಕೆ ಆಗುದಿಲ್ಲ. ಆ ಬೋಯಿ ಒಟ್ಟರ ಸಮಾಜದ್ದು ದಲಿತರು ರೊಕ್ಕ ತಿಂತಾರಿ, ಅಂತ ಪಾಪ ಹತ್ತೈತಿ. ಪಾಪ ನಾ ಹೇಳ್ದೆ ಸಿದ್ದರಾಮಯ್ಯನವ್ರಿಗೆ 185 ಕೋಟಿ ರೂಪಾಯಿ ಬರೇ ಒಬ್ಬ ವಾಲ್ಮೀಕಿ ಬಡವನಿಗೆ ಒಂದು ಪರಿವಾರಕ್ಕೆ 1 ಲಕ್ಷನೇ ನೀವು ಹಂಚಿದ್ರಂದ್ರ 18,500 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತಾ ಇತ್ತು. ಅದನ್ನ ತಂದು ಇಲ್ಲಿ ಬಳ್ಳಾರ್ಯಾಗ ಬಂಗಾರ ಅಂಗಡಿಯಾಗ ದಾರು ಅಂಗಡಿಯಾಗ ಒಂದು MP ಆರ್ಸ್ ತರ್ಲಾಕ ಇವತ್ತು ನಾವು ಕೇಸ್ ಹಾಕಿದೀವಿ. ನಾವೆಲ್ಲ ಬೀವಿನಾಕನು ಎಲ್ಲ ಕೊಡಿ ಕೇಸ್ ಹಾಕಿ ಇವತ್ತು ನೋಡಿ CBI ಹೇಳ್ಯಾರ ಭಾಳ ದೊಡ್ಡ ಹಗರಣ. ಇವತ್ತೇ CBI ನಾವು ಹೈಕೋರ್ಟಿಗೆ ಹೋಗಿ ಇದು ತೊಗೊಂಡು ಬಂದೀವಿ, CBI ಮಾಡ್ಬೇಕತ್ತ. ಇವತ್ತು ಗೋವಿ ಒಟ್ರ ಸಮಾಜದ ರೊಕ್ಕ ತಿತ್ತೀರಿ, ನಾಚಿಕೆ ಆಗೋದಿಲ್ಲ. ಅಲ್ಲಿಂದ 25,000 ಕೋಟಿ ರೂಪಾಯಿ SCP TSP ಹಣ ಈ ಗ್ಯಾರಂಟಿಗಳಿಗೆ ಹಾಕೊಂಡಾರ. ಹಾಗಾದ್ರೆ ದಲಿತರು ಉದ್ದಾರ ಹೆಂಗೆ ಆಗ್ತಾರ್ರಿ? ದಲಿತರು ಬಾಯಿ ತೆಗೆದ್ರೆ ಅಹಿಂದ ಇಲ್ಲ, ಒಂದೇ ಉಳಿದದ ಹಿಂದ ಪೂರ್ತಿ. ಅಂದ್ರ ಇದನ್ನೆಲ್ಲ ನೀವು ತಿಳ್ಕೋಬೇಕು ಬಂಧುಗಳೇ. ಮುಂದಿನ ದಿವಸನಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕದಾಗ ಬೇಕಾಗಿದೆ. ನಾವೆಲ್ಲರೂ ಕೂಡಿ ನಮ್ಮ PV ನಾಯಕರು MLA ಆಗ್ಬೇಕು, ಮತ್ತೆ ಶಿವರಾಜ್ ಪಾಟೀಲ್ ಹೊಳ್ಳಿ ಬರ್ಬೇಕು, ಮತ್ತೆ ಯಾರ್ಯಾರು ಅದಾರ ಒತ್ತಾಟ ಹಿಡಿದು ನಮ್ಮವ್ರು ಬರ್ಬೇಕು. ಕರ್ನಾಟಕದಾಗ ಎಂಥ ಸರ್ಕಾರ? ಬುಲ್ಡೋಜರ್ ಸರ್ಕಾರ, ಅಭಿವೃದ್ಧಿ ಸರ್ಕಾರ. ಪಾಕಿಸ್ತಾನ ಜಿಂದಾಬಾದ್ ಅಂತರಿಗೆ ನಮ್ಮ ಸರ್ಕಾರ. ಪೊಲೀಸರಿಗೆ ಫುಲ್ ಪನಿಷ್ಮೆಂಟ್. ಪೊಲೀಸರಿಗೆ ಅಂಜಲಾಗ್ಯಾರೀಗ ಅವರು ವಿಧಾನಸೌಧಕ್ಕೆ ಬರ್ತಾರ, ಪೊಲೀಸರನ್ನ ಅಂಜಿ ಚೊಳಗೆ ಬರ್ತಾರೆ. ಏನು ಪಾಕಿಸ್ತಾನದ ವಿಧಾನಸೌಧ ಮಾಡ್ದಂಗೆ ಮಾಡ್ಯಾರ ಅವರು. ಹಿಂಗ ಪೊಲೀಸರ ಮೇಮ್ಯಾಗ ಹೋಗ್ಬಾರ್ದು. ನಾ ಏನಾರ ಮುಖ್ಯಮಂತ್ರಿ ಪೊಲೀಸರ ಮೇಮ್ಯಾಗ ಹೋಗಿದ್ರೆ ಅಲ್ಲೇ ಎನ್ಕೌಂಟ್ರೆ. ಪೊಲೀಸರು ಸೈನಿಕರು ನಮ್ಮನ್ನ ಇವತ್ತು ರಕ್ಷಣೆ ಮಾಡೋರು ಯಾರು ಈ ದೇಶನಾಗ? ದೇಶದೊಳಗ ಪೊಲೀಸರು, ದೇಶದೊಳಗ ನರೇಂದ್ರ ಮೋದಿ ಅವರು ಬಂದಾರ ತಳಿ. ಇವತ್ತು ಸೈನಿಕರಿಗೆ ಬುಲೆಟ್ ಪ್ರೂಫ್ ಕೊಟ್ಟರು.
ಆಪರೇಷನ್ ಸಿಂಧೂರ್ ಹೆಂಗ್ ಮಾಡಿದ್ರು ಬರೋಬ್ಬರಿ ಅವು ಎಲ್ಲಿ ಹುಟ್ಟಿದೋ ಲಪನ್ ಸುಳ್ ಮಕ್ಕಳು ಅಲ್ಲೇ ಡಮ್ಮ ತಂದು ಆಪರೇಷನ್ ಸಿಂಧೂರ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಗಿಸುವ ಕೆಲಸ ಏನ್ ಮಾಡಿದ್ರಲ್ಲ, ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮವನ್ನ ರಕ್ಷಣೆ ಮಾಡೋ ಕೆಲಸ ಇವತ್ತು ಭಾರತದಲ್ಲಿ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡ್ಬಂದಾರಲ್ಲ. ನಾನು ಎಲ್ಲರಿಗೂ ಬೈಲಕ್ ಹೋಗುದಿಲ್ಲ, ಯಾರು ತಪ್ಪು ಮಾಡ್ಯಾರ ಅಟ್ಟೆ ಬೈತಿರ್ತೀನಿ. ಚಲೋ ಮಾಡಿದ ಚಲೋನೇ ಅನ್ಬೇಕ ಇಲ್ಲ. ಅಮೇರಿಕದ ಅಧ್ಯಕ್ಷ ಜಿಗಿದಾಡಕತ್ತ ನೀವು ನೋಡ್ರಿಲ್ಲ. ಈಗ ತಾನೇ ನಾ ಹೆಂಗ್ ನನ್ನ ಮತ್ತೇನಂತೇಳಿ ಮೋದಿ ಈಸ್ ಮೈ ಫ್ರೆಂಡ್, ಗುಡ್ ಫ್ರೆಂಡ್. ಯಾವಾಗ ಚೀನಾ ಜಪಾನ್ಗೆ ಹೋದ್ರಲ್ಲ ಮೋದಿಯವರು, ಗುರ್ತಾಯ್ತವನಿ ರಷ್ಯಾಕ. ಅಂದ್ರ ಇಂಥ ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬೇಕು. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥನಂತ ಒಂದು ಸರ್ಕಾರ ಬೇಕು. ಅದಕ್ಕೆ ಇಲ್ಲೆಲ್ಲ ಕೂಡಿದಂತ ಜನ ಇನ್ನು 2.5 ವರ್ಷ ಐತಿ. ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಈ ಸಲ ಏನ್ ಡಿಜೆ ಏನೇನು ಪರ್ಮಿಷನ್ ಪೊಲೀಸರು ಕಿರಿಕಿರಿ ಏನ್ ಮಾಡ್ಯಾರ ಸರಿ ಮಾಡ್ಕೊಳ್ಲಿಕ್ಕಂದ್ರ ಮುಂದಿನ ಗಣೇಶ ಚೌತಿ ಈ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಾಗ ಇರುವುದಿಲ್ಲ. ಯಾಕಂದ್ರೆ ನೇಪಾಳದಾಗ ಯಾಕೆ ಕುಡಿಲಕತ್ತಾರಲ್ಲಿ ರಾಜಕಾರಣಿಗಳು ಗೊತ್ತೇನೋ. ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲುಟಿ ಮಾಡಿ ಹುಡುಗರಿಗೆ ಸಿಟ್ಟು ಬತ್ತು. ಈ ಮಕ್ಕಳು ಇವರೇ ಹೊಡಿಲಕತ್ತಾರ ಅಂತೇಳಿ ಈಗ ಅವ್ರು ಹೊಡಿಲಕತ್ತಾರ. ಹಿಂಗೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರಂದ್ರ ಇನ್ನು ನಮ್ಮ ಹುಡುಗರು ಎಲ್ಲ ವಿಧಾನಸೌಧಕ್ಕೆ ಬರ್ತಾರೆ. ಹುಷಾರಿರ್ರಿ. ಅದಕ್ಕೆ ಸುಮ್ಮ ಹಿಂದೂಗಳ ಭಾವನೆಗಳಿಗೆ ಯಾವಾಗಲೂ ನೀವು ತೊಂದರೆ ಮಾಡಿದ್ರೆ ಸಿದ್ದರಾಮಯ್ಯನವರೇ, ನೀವು ಬರೇ ₹1,000 ಹಾಕ್ತಿದ್ರ ನಮ್ಮ ಮಂದಿ ತಯಾರಾಗ್ಯಾರ, ಹಿಂದೂ ಸಮಾಜ ತಯಾರಾಗ್ಯದ. ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮಕ್ಕೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ, ದೇಶಭಕ್ತ ನರೇಂದ್ರ ಮೋದಿ ಅವರಿಗೆ, ಯೋಗಿ ಆದಿತ್ಯನಾಥ್